ಕುರಿ ಮೇಸಕ್ಕೆ ಲಕ್ಷ ಖರ್ಚು ಮಾಡಿ ಹೈಟೆಕ್ ಶೆಡ್ ಹಾಕಿ ಒಳ್ಳೆ ಕುರಿ ಮ್ಯಾಟ್ ಹಾಕಿದ್ರು ಕೂಡ ಮ್ಯಾಟ್ ಒಳಗಡೆ ಕುರಿ ಕಾಲ್ ಸಿಕ್ಕಾಕೊಂಡು ಕಾಲ್ ಗಾಯ ಆಗಿದೆ. ನಿನ್ನೆ ನಮ್ಮ ಹಸು ಇಟ್ಟಿಗೆ ಬಂದಿತ್ತು, ಅದಕ್ಕೆ 7 ಕೊಡ್ಸಕ್ಕೆ ಇವತ್ತು ಬೆಳಗ್ಗೆ ನಮ್ಮ ಹಸು ಇಟ್ಕೊಂಡು ಡೈರಿ ಹತ್ರಕ್ಕೆ ಬಂದೆ. 7 ಕೊಡ್ಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಕೂಪನ್ ಬೇಕು, ನಮ್ಮ ಕೈಯಲ್ಲಿ ಕೂಪನ್ ಬೇಕು ಅಂದ್ರೆ ನಮ್ಮ ಸೆಕ್ರೆಟರಿ ಇರಬೇಕು. ಅದಕ್ಕೆ ನಮ್ಮ ಡೈರಿ ಹತ್ರ ಯಾರು ಇಲ್ಲ, ಅದಕ್ಕೆ ಸೆಕ್ರೆಟರಿ ಫೋನ್ ಮಾಡಿ ಕರೆದು ಕೂಪನ್ ಬರ್ಸ್ಕೊಂಡೆ. ಹಸು ಸಾಕ್ತಾರೋ ರೈತರು ಖುಷಿ ಪಡೋ ವಿಷಯ ಏನು ಅಂದ್ರೆ ನಮ್ಮ KMF ಅಲ್ಲಿ 100 ರೂಪಾಯಿಗೆ ಸೆಕ್ಸರ್ 7 ಸಿಗುತ್ತೆ. ಅಂದ್ರೆ ಹೆಣ್ಗಾರ US7 100 ರೂಪಾಯಿಗೆ ಸಿಗುತ್ತೆ. ನಾವು ಸೆಕ್ಸ್ ಆರ್ಟೆಡ್ ಸೆಮೆನ್ ಅಂತ ಅಂದ್ರೆ ನಾವು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿದಾಗ ಅವ್ರಿಗೆ ಖಚಿತವಾಗಿ ಹೆಣ್ಕರುನೇ ಹುಟ್ಟತ್ತೆ. ಸೊ ಆ ರೀತಿಯಾದ ಸೆಕ್ಸ್ ಆರ್ಟೆಡ್ ಸೆಮೆನ್ ಬಂದಿದೆ ಈಗ. ಅದನ್ನ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ಫಾರ್ಮರ್ಸ್ ತಗೊಳ್ಳಿ ಅಂತ. ಬಟ್ ಇದು ಕಾಸ್ಟಿಂಗ್ ಏನಾಗುತ್ತೆ, ಒಂದು 625 ರೂಪಾಯಿ ಕಾಸ್ಟಿಂಗ್ ಆಗುತ್ತೆ. ಅದರಲ್ಲಿ 400 ರೂಪೀಸು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ. ಇನ್ನ 150 ರೂಪೀಸ್ ನಾವು ಮತ್ತೆ ಯೂನಿಯನ್ ಬೇರ್ ಮಾಡ್ತೀವಿ. ಫಾರ್ಮರ್ ಹ್ಯಾಸ್ ಟು ಪೇ ಓನ್ಲಿ 100 ರೂಪೀಸ್. ಅದು ಕನ್ಫರ್ಮ್ಡ್ ಪ್ರೆಗ್ನೆನ್ಸಿ ಆದ್ಮೇಲೆ ಮಾತ್ರ ಅವ್ರು ಪೇ ಮಾಡ್ಬೇಕಾಗತ್ತೆ. ಸೊ ಇದನ್ನ ಮಾಡ್ತಾ ಇದೀವಿ ನಾವು. ಇದನ್ನ ನಾವು ಅತಿ ಹೆಚ್ಚು ಮಹತ್ವನ ಕೊಟ್ಟು ನಾವು ಅದನ್ನ ಪುಷ್ ಮಾಡ್ತಾ ಇದೀವಿ. ನಮ್ಗೆ ಏನಾಗುತ್ತೆ, ಹೆಣ್ಕರು ಹುಟ್ಟಿದ್ರೆ ಹೆಚ್ಚು ಹಾಲು ಬರ್ತದೆ. ಫಾರ್ಮರ್ಗೆ ಇಟ್ ಬಿಕಮ್ಸ್ ಎ ಸೋರ್ಸ್ ಆಫ್ ಇನ್ಕಮ್. ಈ ವಿಡಿಯೋ ಹಸು ಸಾಕ್ತಾರೆ ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ 100 ರೂಪಾಯಿಗೆ KMF ಅಲ್ಲಿ ಸೆಕ್ಸರ್ 7 ಸಿಗುತ್ತೆ ಅಂತ. ನನ್ನ ಹಸುಗೆ 7 ಕೊಡ್ಸ್ಕೊಂಡು ಹಸು ಮನೆ ಕಟ್ಟಾಕ್ಬಿಟ್ಟು ಸೀದಾ ಅಶೋಕನ ಕುರಿ ಶೆಡ್ ಹತ್ರಕ್ಕೆ ಹೋದೆ. ಅಶೋಕನ 60 ದೊಡ್ಡ ಕುರಿ ಮೇಸ್ತಾ ಇದ್ರು, ಅದಕ್ಕೆ ಅವನ್ನೆಲ್ಲ ಕಟ್ಟಾಕ್ ಮೇಸ್ತಾ ಇದ್ರು. ಅದಕ್ಕೆ ಒಂದೆರಡು ಈ ತರ ಕೆಳಗೆ ಬಿದ್ದಾಗಿದ್ದು ಅವನ್ನೆಲ್ಲ ಎತ್ತಿ ಮೇಲೆ ಹಾಕಿದ್ವಿ. ಇನ್ನೊಂದು ಹರ್ಕೊಂಡ್ಬಿಟ್ಟಿತ್ತು, ಅದನ್ನ ಹಿಡ್ಕೊಳಕ್ಕೆ ಅರಸಾಹಸ ಮಾಡಿದ್ವಿ. ಆಮೇಲೆ ಅದನ್ನ ಹಿಂಗೋ ಹಿಡ್ಕೊಂಡು ಅದ್ರ ಜಾಗಕ್ಕೆ ಅದನ್ನ ಕಟ್ಟಾಕಿದ್ವಿ. ಆಮೇಲೆ ಈ ಕಡೆ ತಿರುಗಿದ್ರೆ ಅಷ್ಟೊಂದು ಕುರಿ ಕಾಲು ವರ್ಷದಲ್ಲಿ ರಕ್ತ ಬರ್ತಾ ಇತ್ತು. ಯಾಕೆ ಅಂದ್ರೆ ಚಿಕ್ಕ ಮರಿಗಳಿಗೆಲ್ಲ ಕಷ್ಟ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ.